ಬಾಗಲಕೋಟೆಯಲ್ಲಿ ಉಮೇಶ್ ಮೇಟಿ ವರ್ಸಸ್ ವೀರಣ್ಣ ಚರಂತಿಮಠ ನಡುವೆ ಫೈಟ್. ಬೆಳಿಗ್ಗೆ ಬಿಜೆಪಿ ಹಾಗೂ ಕಾಂಗ್ರೆಸ್ನ ಅಭ್ಯರ್ಥಿಗಳು ಬಂದು ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ. ಈ ಬಾರಿ ತಾವೇ ಗೆಲ್ಲೋದಾಗಿ ಇಬ್ಬರು ಅಭ್ಯರ್ಥಿಗಳು ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಈ ಬಾರಿ ತಮ್ಮದೇ ಗೆಲುವು ಅಂತ ಮಾತನಾಡಿದ್ದಾರೆ ಉಮೇಶ್ ಮೇಟಿ ಹಾಗೂ ವೀರಣ್ಣ ಚರಂತಿಮಠ. ಬಾಗಲಕೋಟೆ ಹಾಗೂ ದಾವಣಗೆರೆ ಎರಡೂ ಕ್ಷೇತ್ರ ಕಾಂಗ್ರೆಸ್ನ ಕ್ಷೇತ್ರ. ಕಾಂಗ್ರೆಸ್ ಈ ಕ್ಷೇತ್ರಗಳನ್ನ ಉಳಿಸ್ಕೊಳ್ಳೋದಿಕ್ಕೆ ಶತಪ್ರಯತ್ನವನ್ನ ಮಾಡಿದೆ. ಮತ್ತೊಂದು ಕಡೆ ಬಿಜೆಪಿ ಈ ಕ್ಷೇತ್ರವನ್ನ ಗೆದ್ದುಕೊಳ್ಳೋದಿಕ್ಕೆ ರಣತಂತ್ರವನ್ನ ಹೂಡಿದೆ. ಪ್ರಚಾರದ ಸಂದರ್ಭದಲ್ಲೂ ಕೂಡ ನಾವು ಅದನ್ನ ಗಮನಿಸಿದ್ವಿ. ಕಾಂಗ್ರೆಸ್ ಮತ್ತು ಬಿಜೆಪಿಯ ನಡುವೆ ನೇರ ಹಣಾಹಣಿ ಇರುವಂತಹ ಎರಡು ಪ್ರತಿಷ್ಠೆಯ ಕ್ಷೇತ್ರಗಳು. ಬಾಗಲಕೋಟೆಯಲ್ಲಿ ಉಮೇಶ್ ಮೇಟಿ ಹಾಗೂ ವೀರಣ್ಣ ಚರಂತಿಮಠ ಇಬ್ಬರು ಅಭ್ಯರ್ಥಿಗಳು ಬೆಳಿಗ್ಗೆನೆ ಬಂದು ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ. ರೂರಲ್ ಚೆನ್ನಾಗಿದೆ, ಸಿಟಿಯಲ್ಲಿ ಚೆನ್ನಾಗಿದೆ, ಉತ್ಸಾಹದಿಂದ ಬಂದಿದೆ. ಕಾಂಗ್ರೆಸ್ ಪರ ಗಾಳಿ ಇದೆ, ಹಿಂಗೆ ಚೆನ್ನಾಗಿದೆ. ಎಷ್ಟು ಲೀಡ್ ನಿರೀಕ್ಷೆ ಮಾಡ್ತೀರಿ? ನೋಡೋಣ, ಈಗ 15,000 to 20,000 ಇರ್ಬೋದು, ಅಷ್ಟು ಆಗ್ಬೋದು. ಸರ್ಕಾರ ಕಾರ್ಯಕ್ರಮ ಕೊಟ್ಟಿದ್ದು ನೋಡು ನಮಗೆ ಇವತ್ತು ಇಷ್ಟು ಪರವಾಗಿದೆ. ನಾವೇ ಆರಿಸಿ ಬರೋದು. ನಮ್ಮ ತಂದೆ ಮೇಲೆ ಇಟ್ಟು ಪ್ರೀತಿ. ನಮ್ಮ ತಂದೆ ಇಲ್ಲ ಅಂದ್ರೆ ನಮ್ಗೆ ಚುನಾವಣೆ ಮಾಡೋಕ್ಕಾಗಲ್ಲ. ನೀವೊಬ್ರು ಯಾರು ಬರ್ಬೇಕಂದ್ರೆ ನಮ್ಮ ತಂದೆ ಜಾಗದಲ್ಲಿ ಅಂತ ಅವ್ರು ಬಂದು ಚುನಾವಣೆ ಮಾಡಿದ್ದಾರೆ. ಇವತ್ತು 166ನೇ ಬೂತಿನಲ್ಲಿ ಮತದಾನವನ್ನು ಮಾಡಿ ಬಂದಿದ್ದೀನಿ. ಎಲ್ಲ ನಗರ ಪ್ರದೇಶದಲ್ಲಿ ನಾನು ಬೆಳಗ್ಗೆ 8 ಗಂಟೆಯಿಂದ ಎಲ್ಲ ಬೂತ್ಗಳಿಗೆ ವಿಸಿಟ್ ಕೊಡ್ತಾ ಇದ್ದೀನಿ. ಎಲ್ಲ ಉತ್ಸಾಹದಿಂದ ಜನ ಮತದಾನಕ್ಕೆ ಬರ್ತಾ ಇದ್ದಾರೆ. ನಾನು ಮತದಾರರಿಗೆ ಒಂದೇ ಒಂದು ವಿನಂತಿಯನ್ನು ಮಾಡಿಕೊಳ್ತೀನಿ. ನಿಮ್ಮ ಅಮೂಲ್ಯವಾದ ಮತ ಅದನ್ನು ಬೇಗನೆ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಹೋಗಿ ನೀವು ಮತದಾನ ಮಾಡಿ. ಹೆಚ್ಚು ಸಂಖ್ಯೆಯಲ್ಲಿ ಮತದಾನ ಮಾಡಿದಷ್ಟು ಕೂಡ ಭಾರತೀಯ ಜನತಾ ಪಕ್ಷ ಇಲ್ಲಿ ಗೆಲ್ಲೋದಕ್ಕೆ ಅವಕಾಶ ಹೆಚ್ಚಿರ್ತದೆ, ಅಂತರ ಜಾಸ್ತಿ ಆಗ್ತದೆ. ನೀವು ದಯವಿಟ್ಟು ಎಲ್ಲ ಮತದಾರರು ಇವತ್ತಿನ ದಿನ ಯಾವುದೇ ಕೆಲಸ ಇದ್ದರೂ ಬಿಟ್ಟು ಮೊದಲು ಮತದಾನವನ್ನು ಮಾಡಬೇಕು ಅಂಥೇಳಿ ನಾನು ವಿನಂತಿಯನ್ನು ಮಾಡಿಕೊಡ್ತೇನೆ. ಈ ಸಾರಿ ತುಂಬ ಜಾಸ್ತಿ ಮಾಡಬೇಕು ಅಂತ ನಾವು ಈಗಾಗಲೇ ಪ್ರಯತ್ನ ಮಾಡಿದ್ದೇವೆ. ಇವತ್ತೂ ಕೂಡ ನಮ್ಮ ಎಲ್ಲ ಬೂತ್ ಅಧ್ಯಕ್ಷರು, BLA2ಗಳು, ನಮ್ಮ ಪದಾಧಿಕಾರಿಗಳು, ಕಾರ್ಯಕರ್ತರು ಅತಿ ಉತ್ಸಾಹದಿಂದ ಅವ್ರನ್ನೆಲ್ಲ ಕರ್ಕೊಂಡ್ಬಂದು ಮತದಾನ ಮಾಡಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಈ ಸಾರಿ ಹೆಚ್ಚು ಮತದಾನ ಆಗಬಹುದು ಅನ್ನುವಂಥ ನಿರೀಕ್ಷೆಯಲ್ಲಿ ನಾವಿದ್ದೇವೆ. ಸದ್ಯಕ್ಕಂತೂ ಯಾವ ಸಮಸ್ಯೆ ಇಲ್ಲ. ಕೆಲವರಿಗೆ ವಯಸ್ಸಾದವರಿಗೆ 2 ವೀಲರ್ ಮೇಲೆ ಹೋಗೋಕ್ಕೆ ಅವಕಾಶ ಕೊಡ್ತಾ ಇಲ್ಲ ಅಂತಾರೆ. ನಾನು ಅಧಿಕಾರಿಗಳ ಜೊತೆ ಮಾತಾಡಿದ್ದೀನಿ, ಅವರಿಗೆ ಅಲ್ಲಿ ಕೊಡ್ರಿ, ಕಳಿಸ್ರಿ ಅಂತ. ಮೊಬೈಲ್ ಬಿಡ್ತಾ ಇಲ್ಲ, ಕಿಮ್ಮತ್ತಿನ ಮೊಬೈಲ್ಗಳಿರ್ತಾವೆ. ಆ ಮೊಬೈಲನ್ನು ಅದರಲ್ಲಿ ಆಧಾರ್ ಕಾರ್ಡು, ಅವರ ID ಕಾರ್ಡು ಅದರಲ್ಲೇ ಇರ್ತಾವೆ. ಅದನ್ನು ಅವ್ರಿಗೆ ತೋರ್ಸೋಕ್ಕಾದರೂ ಒಯ್ಯಬೇಕಲ್ಲ, ಅದಕ್ಕಾಗಿ ಅದನ್ನು ಅಲೋ ಮಾಡ್ತಾ ಇರಲಿಲ್ಲ. ನಾನು ಅಧಿಕಾರಿಗಳ ಜೊತೆ ಮಾತಾಡಿದ್ದೇನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.